ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮನೆಯ ಬಾಲ್ಕನಿಯಲ್ಲಿ ನಿಂತು ಈ ಕುಟುಂಬದ ಈ 3ನೇ ತಲೆಮಾರಿನವರು ಅಂದರೆ ಮೊಮ್ಮಕ್ಕಳು ಮರಿಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ ನೋಡಿ. 95 ವರ್ಷ ತುಂಬು ಜೀವನ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ನನಗನ್ನಿಸ್ದಂಗೆ ಈ 95 ವರ್ಷಗಳಲ್ಲಿ ಟೈಮ್ ವೇಸ್ಟ್ ಮಾಡಿದ್ದೇ ಇಲ್ಲ ಶಾಮನೂರು ಶಿವಶಂಕರಪ್ಪ. ಅದೇನು ಶಕ್ತಿ ಇತ್ತೋ ಏನೋ, ಓಡಾಡ್ತಿದ್ರು ಹಂಗೇನೆ, ಒಂದು ಕಡೆ ಕೂಡ್ತಿರಲಿಲ್ಲ. ರಾಜಕೀಯವಾಗೂ ಕೂಡ ಅವರು ಬಹಳ ಸಕ್ರಿಯ. ಇದ್ದಿದ್ದನ್ನು ಮುಖಕ್ಕೆ ಹೊಡೆದಂಗೆ ಹೇಳುವಂಥ ವ್ಯಕ್ತಿತ್ವ. ಡೋಂಟ್ ಕೇರ್ ರಾಜಕಾರಣಿ. ಯಾಕಂದರೆ ಎಲ್ಲ ಕಡೆಯಿಂದಲೂ ಅವರಿಗೆ ಬಂಧುಗಳೇ, ಎಲ್ಲ ಕಡೆಯಿಂದಲೂ ಅವ್ರಿಗೆ ಸಂಬಂಧಿಕರೇ. ಅವ್ರು ಹೇಳಲಿಕ್ಕೆ ಲಿಂಗಾಯತ ಸಾಧು ಲಿಂಗಾಯತರವರು. ಆದರೆ ಹಂಗಲ್ಲ, ಈ ಹೆಣ್ಣು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲದನ್ನು ಕೂಡ ಮೀರಿಬಿಟ್ರು. ಇದು ನೋಡಿ ವಿಶೇಷತೆ. ಜಾತಿಯನ್ನು ಕೂಡ ಮೀರಿದಂಥ ವ್ಯಕ್ತಿತ್ವ ನೋಡಿ ಹೆಂಗಾಗ್ಬಿಡುತ್ತೆ ಅಂತ. ವ್ಯಕ್ತಿತ್ವಕ್ಕೆ ಇನ್ಯಾವ ಜಾತಿ? ಜೊತೆಗೆ ಇವರು ಈ ಸಾಧು ಸಮಾಜದ ಮಠಾಧೀಶರಿದಾರಲ್ಲ, ಅವ್ರ ಜೊತೆಗೂ ಕೂಡ ತುಂಬ ಆತ್ಮೀಯತೆ. ನೀವು ಈ ಕಡೆಗೆ ಸಿರಿಗೆರೆ ಶ್ರೀಗಳು ಏನಾದರೂ ಹೇಳಿದ್ರು ಅಂತಂದರೆ ಶಾಮನೂರು ಶಿವಶಂಕರಪ್ಪ ಅದನ್ನು ಮೀರ್ತಾ ಇರಲಿಲ್ಲ, ಅಪ್ಪಿ ತಪ್ಪಿ ಅದನ್ನು ಮೀರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಶ್ರೀಗಳ ಬಗ್ಗೆ ಪ್ರೀತಿ, ಗೌರವ, ಭಕ್ತಿ. ಹಾಗಂತ ಬೇರೆ ಸ್ವಾಮಿಗಳ ಜೊತೆ ದೂರ ಇದ್ರಾ? ಇಲ್ಲ. ಚಿತ್ರದುರ್ಗ ಸ್ವಾಮಿಗಳ ಜೊತೆಗೂ ಕೂಡ ಹಾಗೇನೇ. ಅವ್ರು ಯಾವುದಾದ್ರು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೂ ಕೂಡ ಹೋಗ್ತಾಯಿದ್ರು. ಈ ಕಡೆಗೆ ಸಾಣೆಹಳ್ಳಿ ಮಠ ಶ್ರೀಗಳ ಜೊತೆಗೂ ಕೂಡ ಹಾಗೇನೆ. ಈ ನಾಟಕ ಗೀಟಕ ಅಂಥದ್ದೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸಾಣೆಹಳ್ಳಿ ಶ್ರೀಗಳು ಅಂಥದಕ್ಕೆಲ್ಲ ತುಂಬ ಉತ್ತೇಜನ ಕೊಡುವಂಥವ್ರು. ಅವ್ರಿಗೂ ಕೂಡ ಇವ್ರ ಜೊತೆ ನಿಲ್ತಾ ಇದ್ರು. ಒಂದು ದೊಡ್ಡ ಸಮುದಾಯ ಭವನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರತ್ರನೂ ಕೂಡ ದುಡ್ಡು ಕೇಳ್ತಾ ಬಂದಾಗ ಶಾಮನೂರು ಶಿವಶಂಕರಪ್ಪ 25 ಲಕ್ಷ ಬರೆದ್ರು. ಈ ಬೇರೆಯವರು ಕೂಡ ದುಡ್ಡು ಹಾಕಿದ್ರು. ಕೊನೆಗೆ ಮುಂದಕ್ಕೆ ಹೋಗಲಿಲ್ಲ, ಅದು ಒಂದು ಲೆವೆಲ್ ನಿಂತು ಬಿಡ್ತು. ಕೊನೆಗೆ ಶಾಮನೂರು ಶಿವಶಂಕರಪ್ಪ ಸಂಪೂರ್ಣ ವೆಚ್ಚವನ್ನು ಭರಿಸಿ ಅದನ್ನು ಮಾಡಿಕೊಟ್ರು. ಇದು ಶಾಮನೂರು ಶಿವಶಂಕರಪ್ಪನವ್ರ ಹೆಗ್ಗಳಿಕೆ. ಬರೀ ಹೈಸ್ಕೂಲ್ ಗ್ರೌಂಡ್ನ ಮುಂಭಾಗದಲ್ಲಿ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮದೀಗ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಬೆಳಗ್ಗಿನಿಂದ ನೀವು ಕೂಡ ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ದೀರಿ. ಈಗ ಹೈಸ್ಕೂಲ್ ಗ್ರೌಂಡ್ನ ಮುಂಭಾಗದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳೇನು, ಜೊತೆಗೆ ಇಲ್ಲಿಂದ ಈ ಕಲ್ಲೇಶ್ವರ ಕಡೆಗೆ ಎಷ್ಟೊತ್ತಿಗೆ ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನು, ಅಂತಿಮ ವಿಧಿವಿಧಾನಗಳು ಎಷ್ಟೊತ್ತಿಗೆ ಶುರುವಾಗುತ್ತವೆ ಸುನಿಲ್? ರಂಗನಾಥ್, ಇನ್ನು 5 ರಿಂದ 10 ನಿಮಿಷದ ಒಳಭಾಗದಲ್ಲಿ ಈಗ ಹೈಸ್ಕೂಲ್ನ ಗ್ರೌಂಡ್ಗೆ ಈಗ ಶಾಮನೂರು ಶಿವಶಂಕರಪ್ಪ ಅವರಂತೂ ಪಾರ್ಥಿವ ಶರೀರ ಬರುತ್ತೆ. ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರ ಒಂದು ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾಕೆಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು, ಬಂದೋಬಸ್ತನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. ಇಲ್ಲಿಂದ ಈಗ 4:15ವರೆಗೂ ಕೂಡ ಈಗಾಗಲೇ ಅಂತಿಮ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ನಾನೀಗ ಅಲ್ಲಿ ಅಂತಿಮ ದರ್ಶನಕ್ಕೆ ಇರುವಂಥ ಸ್ಥಳದಲ್ಲಿ ನೀವು ಇದ್ದೀನಿ, ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಒಂದು ವೇದಿಕೆಯನ್ನು ಈಗಾಗಲೇ ಮಧ್ಯದಲ್ಲಿ ಹಾಕಲಾಗಿದೆ. ಒಂದು ಶಾಮನೂರು ಶಿವಶಂಕರಪ್ಪ ಅವರ ಫೋಟೋವನ್ನು ಕೂಡ ಇಡಲಾಗಿದೆ. ಆ ವೇದಿಕೆಯ ಮಧ್ಯದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ. ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಈಗಾಗಲೇ ಆಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪ ಅವರು ಕೇವಲ ಒಂದು ಸಮುದಾಯಕ್ಕಲ್ಲ, ಎಲ್ಲ ಒಂದು ಸಮುದಾಯಗಳ ಜೊತೆನೂ, ಸ್ವಾಮಿಗಳಾಗ್ಬೋದು, ಸಮುದಾಯದ ನಾಯಕರು, ಸಮುದಾಯದವರು ಎಲ್ಲರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ರು. ಮತ್ತು ಕೇವಲ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಸೀಮಿತವಾಗಿಲ್ಲ, ಬೇರೆ ಎಲ್ಲ ಪಕ್ಷದ ನಾಯಕರ ಜೊತೆ, ಅಲ್ಲಿರುವಂಥ ಮುಖಂಡರ ಜೊತೆನೂ ಕೂಡ ಒಳ್ಳೆಯ ಒಡನಾಟವನ್ನು ಹೊಂದಿಕೊಂಡಿದ್ರು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ವಲಯದಿಂದಲೂ ಕೂಡ ಈಗಾಗಲೇ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಅವರ ಒಂದು ಪಾರ್ಥಿವ ಶರೀರವನ್ನು ಅಂತಿಮ ಒಂದು ದರ್ಶನ ಪಡೆಯಬೇಕು ಅಂತೇಳಿ ಈಗಾಗಲೇ ಮನೆಯಿಂದ ಅವರ ಒಂದು ಮೆರವಣಿಗೆ ಮೂಲಕ ಅವರ ಪಾರ್ಥಿವ ಶರೀರ ಹೈಸ್ಕೂಲ್ ಗ್ರೌಂಡ್ಗೆ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ನನ್ನ ಬಲಭಾಗಕ್ಕೆ ನೀವು ನೋಡ್ತಾ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಯಾಕೆಂದರೆ ಈಗ ಗಣ್ಯರು ಕೂಡ ಬರ್ತಾರೆ, ಕುಟುಂಬಸ್ಥರು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು
ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯ ಜೊತೆಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಕುಟುಂಬಸ್ಥರು ಕೂಡ ಬರ್ತಾ ಇದ್ದಾರೆ. ನನ್ನ ಬಲಭಾಗಕ್ಕೆ ನೀವು ನೋಡ್ತಾ ಹೋದರೆ ಕುಟುಂಬಸ್ಥರು, ಸ್ವಾಮೀಜಿಗಳು ಎಲ್ಲರೂ ಕೂಡ ಒಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬರ್ತಾ ಇರುವಂತೂ ಇನ್ನೇನು ಮ್ಯಾಕ್ಸಿಮಮ್ ಅಂದರೆ 5 ರಿಂದ 10 ನಿಮಿಷದ ಒಳಗಾಗಿ ಇಲ್ಲಿ ಪಾರ್ಥಿವ ಶರೀರ ಬರುತ್ತೆ. ಬಂದಾದ ನಂತರದಲ್ಲಿ 4:15ವರೆಗೂ ಕೂಡ, ಸಂಜೆ 4:15ವರೆಗೂ ಕೂಡ ಗಣ್ಯರಾಗ್ಬೋದು ಮತ್ತು ಕುಟುಂಬಸ್ಥರು, ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಕಲ್ಲೇಶ್ವರ ರೈಸ್ ಮಿಲ್ಲೆಯಿಂದ ಅಲ್ಲಿಗೆ 4:15 ಸುಮಾರಿಗೆ ತೆಗೆದುಕೊಂಡು ಹೋಗ್ತಾರೆ ಪಾರ್ಥಿವ ಶರೀರನ. ಅಲ್ಲಿ ಅಂತ್ಯಕ್ರಿಯೆಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ನೋಡ್ತಾ ಇದ್ದೀವಿ, ದಾವಣಗೆರೆಯ ಬಾಪೂಜಿ ಕಾಲೇಜನ್ನು ದಾಟಿ ಪಾರ್ಥಿವ ಶರೀರ ಮುಂದಕ್ಕೆ ಬರ್ತಾ ಇದೆ. ಪಾರ್ಥಿವ ಶರೀರವನ್ನು ಹೊತ್ತು ಸಾಗ್ತಿರುವಂಥ ವಾಹನ, ಅದರಲ್ಲಿರುವಂಥ ಅವರ ಮಕ್ಕಳು. ಈ ಕಡೆ ನಾವು ಮುರುಗೇಶ್ ಅವ್ರನ್ನ ನೋಡ್ತಾ ಇದ್ದೀವಿ, ಕ್ಷಮಿಸಿ ಗಣೇಶ್ ಅವ್ರನ್ನ. ಆ ಕಡೆಗೆ ಮಲ್ಲಿಕಾರ್ಜುನ್ ಇದ್ದಾರೆ. ಇನ್ನೊಂದು ಕಡೆಗೆ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಒಂದು ಲೆಕ್ಕದಲ್ಲಿ ಏನಂದರೆ ಈ PhD ಸಬ್ಜೆಕ್ಟು ಶಾಮನೂರು ಶಿವಶಂಕರಪ್ಪ ಏನೇನು ಗೊತ್ತಿಲ್ಲದೇ SSLC ಓದಿರುವಂಥವ್ರು, 1931ರಲ್ಲಿ ಹುಟ್ಟಿದ್ದವರು, SSLC ಮಾಡಿ ಲೆಕ್ಕ ಬರಿತಾ ಇದ್ದಂಥವ್ರು. ಆದರೆ ಜೀವನದ ಲೆಕ್ಕಾಚಾರಗಳನ್ನು ತುಂಬ ಚೆನ್ನಾಗಿ ಬಲ್ಲವರಾಗಿದ್ದರು. ಇಲ್ಲಾಂದರೆ ಒಬ್ಬ ಮನುಷ್ಯ ಅಷ್ಟೊಂದು ಬೆಳೆಯೋಕ್ಕೆ ಸಾಧ್ಯನಾ? ಏನು ಬಹಳ ಎತ್ತರ ಇದ್ದಂಥ ಇದಲ್ಲ, ಆದರೆ ಎತ್ತರಕ್ಕೆ ಹೋದಂಥ ವ್ಯಕ್ತಿತ್ವ. ನೋಡೋಕ್ಕೊಂಥರ ವಾಮನನ್ನೇ, ಆದರೆ ಇಟ್ಟಂಥ ಹೆಜ್ಜೆಗಳಿದಾವಲ್ಲ ಅವು ಬಹಳ ದೊಡ್ಡವು. ಶಾಮನೂರು ಶಿವಶಂಕರಪ್ಪನವ್ರ ಹೆಗ್ಗಳಿಕೆ ಅಂತಂದರೆ ಅದು, ಹೆಗ್ಗುರುತು ಅಂತಂದರೆ ಇದು ಈಗ ಬಿಟ್ಟೋಗಿದಾರಲ್ಲ ಅದು ಹೆಗ್ಗಳಿಕೆ, ಇದು ಹೆಗ್ಗುರುತು. ದಾವಣಗೆರೆ, ಚಿತ್ರದುರ್ಗ ಸುತ್ತಮುತ್ತ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಶಾಮನೂರು ಶಿವಶಂಕರಪ್ಪನವ್ರನ್ನ ಜ್ಞಾಪಿಸ್ಕೊಳ್ಳದೆ, ಶಾಮನೂರು ಶಿವಶಂಕರಪ್ಪನವರ ನೆರವಿಲ್ದನೇ ಯಾವ ಕಾರ್ಯಕ್ರಮಗಳು ಆಗಿರುವಂಥ ಉದಾಹರಣೆಗಳಿಲ್ಲ. ಬೆಳವಣಿಗೆ ಬೆಳವಣಿಗೆ ಬೆಳವಣಿಗೆ. ಯಾರ್ಯಾರು ಏನೇನು ಅಂತಿದ್ರಲ್ಲ ಅವರೆಲ್ಲರಿಗೂ ಕೂಡ ಮಾತಿಂದ ಅಲ್ಲ, ಕೃತಿಯಿಂದ ಕೊಟ್ಟಂಥ ಉತ್ತರಗಳು. ಸಹಜವಾಗಿ ರಾಜಕಾರಣ ಅಂತ ಅನ್ನುವಂಥ ಸಂದರ್ಭದಲ್ಲಿ, ಮನುಷ್ಯ ಬೆಳೀತಾ ಇದ್ದಾನೆ ಅನ್ನುವಂಥ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಸಾಕಷ್ಟು ಜನ ಕಾಲು ಎಳಿತಿರ್ತಾರೆ, ಸಾಕಷ್ಟು ಜನ ಅಂತಾರೆ, ಆಡ್ತಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಭಾಳ ಅದ್ಭುತವಾದಂಥ ಲೈನ್ಸ್ ಬರ್ತವೆ, ಭಾಳ ಅದ್ಭುತವಾದಂಥ ಲೈನ್ಸ್ಗಳು. ಅವರೆಷ್ಟು ಗುಣವಂತರ್, ಅವರೆಷ್ಟು ಯಶವಂತರ್, ಅವರೆಷ್ಟು ಧನವಂತರ್ ಎನ್ನುವ ಕರುವಿನಲ್ಲಿ ಮನುಜ ನಿನಗೆಷ್ಟಿಹುದೋ ಮರೆತು ನೀ ಕೊರಗುವುದು, ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ. ಎಂಥ ಅದ್ಭುತವಾದಂಥ ಸಾಲಗಳು ನೋಡಿ. ಮನುಷ್ಯ ಹೊಟ್ಟೆ ಹುರ್ಕೊಳ್ಳೋಕ್ಕೆ ಸಾಕಷ್ಟು ಸಂಗತಿಗಳಿರ್ತವೆ, ಸಾಕಷ್ಟು ಕಾರಣಗಳಿರ್ತವೆ. ಅದರಲ್ಲೂ ಏನು ಅಂದರೆ ಎಲ್ಲ ರಂಗಗಳಲ್ಲೂ ಕೈಯಾಡಿಸೋಂಥ ವ್ಯಕ್ತಿ ಬಿಡ್ತಾರೆ ಇಂಥವ್ರನ್ನ. ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅವರು. ಆಮೇಲೆ ಯಾವುದನ್ನು ಕೂಡ ಬೆಳೆಸ್ತಿರ್ಲಿಲ್ಲ. ಒಂದು ಸ್ವಲ್ಪ ದಿವಸ ಇವ್ರಿಗೂ ಮತ್ತು ಶಿವಪ್ಪನವ್ರಿಗೂ ಕೂಡ ಜಟಾಪಟಿಗಳಾಯಿತು. ಶಿವಪ್ಪ ಜನತಾ ಪರಿವಾರದವರು, ಇವರು ಅಪ್ಪಟ ಕಾಂಗ್ರೆಸ್ಸಿಗ. ಏನು ವಿಪರೀತ ಜಗಳಗಳಾಯಿತು. ಅದು ಕೂಡ ತಣ್ಣಗಾಯಿತು. ನಾನು ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಮಾತಾಡಿದ್ದು, ತುಂಬ ಸೀರಿಯಸ್ ತಗೊಂಡಿದ್ದು ಅಂತಂತಂದರೆ ಈ ಕಳೆದ ಬಾರಿ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯಾಕೋ ಸಿದ್ದೇಶ್ವರವ್ರಿಗೂ ಇವ್ರಿಗೂ ಮಲ್ಲಿಕಾರ್ಜುನಪ್ಪನವ್ರ ಕಾಲದಿಂದ ಇದ್ದಂಥ ಒಂದು ಬಾಂಧವ್ಯ, ಒಂದು ಪ್ರೀತಿ ವಿಶ್ವಾಸ ಯಾಕೋ ಕರಗಿಬಿಟ್ಟಿತ್ತು. ಯಾಕೋ ಶರಂಪರ ಜಗಳ ಮಾಡ್ಕೊಂಡಿದ್ರು. ಅದನ್ನು ಕೂಡ ನಿಭಾಯಿಸಿದಂಥ ರೀತಿ ಇದೆಯಲ್ಲ ಅದು.